ನಾನು ಜಗತ್ತಿನಾದ್ಯಂತ ಹಾರಿದ್ದೇನೆ ಮತ್ತು ನಾನು ಪ್ರತಿಯೊಬ್ಬ ಆತ್ಮದ ಕಣ್ಣುಗಳಲ್ಲಿ ಭಯವನ್ನು ನೋಡಿದ್ದೇನೆ. ರೋಗದ ಭಯ, ಬಡತನದ ಭಯ, ದೇವರ ಭಯ, ಕಾನೂನಿನ ಭಯ, ವಿಭಿನ್ನ ದೇಶಗಳು, ವಿಭಿನ್ನ ಭಾಷೆಗಳು, ವಿಭಿನ್ನ ಧರ್ಮಗಳು, ವಿಭಿನ್ನ ಜೀವನಗಳು. ಆದರೆ ಒಂದು ವಿಷಯ ಒಂದೇ, ಎಲ್ಲರಿಗೂ ಭಯದಲ್ಲಿ ಬದುಕುತ್ತಾರೆ, ಗೊಂದಲದಲ್ಲಿ, ದುಃಖದಲ್ಲಿ. ಮಹಾತ್ಮ ಗಾಂಧಿಯವರು ಒಮ್ಮೆ ಹೇಳಿದರು, ರೋಗದ ಭಯವು ರೋಗಕ್ಕಿಂತ ಹೆಚ್ಚಿನ ಜನರನ್ನು ಕೊಲ್ಲುತ್ತದೆ. ಅವರು ಹೇಳಿದ್ದು ಸರಿ. ನಾನು ಜನಿಸಿದಾಗ ನನ್ನ ತಂದೆ ನನ್ನ ಕಣ್ಣುಗಳಲ್ಲಿ ನೋಡಿದರು ಮತ್ತು ಅದೇ ಭಯವನ್ನು ಕಂಡರು. ಆದ್ದರಿಂದ ಅವರು ಒಂದು ವಾಗ್ದಾನ ಮಾಡಿದರು. ಅವರು ತಮ್ಮ ಜೀವನವನ್ನು ಇದರಿಂದ ಜನರನ್ನು ಮುಕ್ತಗೊಳಿಸಲು ಮಾರ್ಗವನ್ನು ಹುಡುಕುವಲ್ಲಿ ಕಳೆದರು. ಅವರು ಏನಾದರೂ ಸರಳವಾದದ್ದು ರಚಿಸಿದರು, ಏನಾದರೂ ಪ್ರಾಮಾಣಿಕವಾದದ್ದು, ನಿಮ್ಮ ಶರೀರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವುದಾದದ್ದು ಮತ್ತು ಅದರಿಂದ ಭಯಪಡುವುದು ನಿಲ್ಲಿಸುತ್ತದೆ. ನಾನು ಮಾಯಾ. ಪ್ರಾಚೀನ ಜ್ಞಾನದಲ್ಲಿ ಮಾಯ ಅರ್ಥವೇನೆಂದರೆ ಮೋಸದ ಕವಚ, ನಮಗೆ ಸ್ಪಷ್ಟವಾಗಿ ನೋಡುವುದರಲ್ಲಿ ಅಡ್ಡಿಯಾಗುವ ಮಂಜು. ನನ್ನ ಗುರಿ ಆ ಬಟ್ಟೆ ತೆಗೆದು ಹಾಕುವುದು, ನಿಮಗೆ ಕಾಣಲು ಸಹಾಯ ಮಾಡುವುದು, ನಿಮಗೆ ಉಸಿರಾಡಲು ಸಹಾಯ ಮಾಡುವುದು, ನಿಮಗೆ ಬದುಕಲು ಸಹಾಯ ಮಾಡುವುದು, ಭಯವಿಲ್ಲದೆ. ಏಕೆಂದರೆ ನೀವು ಎಲ್ಲಿಯಲ್ಲಿದ್ದರೂ ನೀವು ಯಾರು ಎಂಬುದರಿಂದ ವ್ಯತ್ಯಾಸವಿಲ್ಲ. ಶ್ರೀಮಂತ ಅಥವಾ ಬಡ, ಯುವ ಅಥವಾ ವೃದ್ಧ, ಜಗತ್ತು ಒಂದಾಗಿದೆ ಮತ್ತು ಭಯ ಇರಬೇಕಾಗಿಲ್ಲ. ನನ್ನನ್ನು ಅನುಸರಿಸಿ. ಒಟ್ಟಾಗಿ ನಾವು ಮರೆಮಾಚುವನ್ನು ಎತ್ತೋಣ. ಒಟ್ಟಾಗಿ ನಾವು ನಮ್ಮನ್ನು ಮುಕ್ತಗೊಳಿಸೋಣ.